ಹಲೋ ಗೈಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸುಮಾರು ದಿನ ಅಲ್ಲ, ಸುಮಾರು ತಿಂಗಳಾದಮೇಲೆ ನಾನು ಬೈಕಲ್ಲಿ ವಿಡಿಯೋ ಮಾಡ್ತಾಯಿದ್ದೇನೆ. ಅಂದರೆ ನಾರ್ಮಲಾಗಿ ವೀಡಿಯೋಸ್ ಮಾಡಿದ್ದೇನೆ, ಬಟ್ ನಮ್ಮದು ಮೋಟೋ ಬ್ಲಾಗ್ ಟೈಪ್ ಯಾವುದು ಮಾಡಿರಲಿಲ್ಲ. ಇವತ್ತು ಎಸ್ಪೆಷಲಿ ಇವಾಗ ನಾನು ಉಡುಪಿಗೆ ಹೋಗ್ತಾ ಇದ್ದೇನೆ. ಲೋ ಬೀಮ್ ಏನುಂಟು, ಬಲ್ಬ್ ಪ್ರೊಜೆಕ್ಟರ್ ಬಲ್ಬ್ ಒಂದು ಹಾಳಾಗಿದೆ. ಅದು ರೀಸೆಂಟಾಗಿ ಅಂದರೆ ನಾನು ಒಂದು ಸಲ ಚೇಂಜ್ ಮಾಡಿಸಿದ್ದೆ ಶೋರೂಮಲ್ಲೇ, ಬಟ್ ಅದು 1 ವೀಕ್ ಆದಮೇಲೆ ವಾಪಸ್ ಹಾಳಾಯಿತು. ಬ್ರಹ್ಮವರದಲ್ಲಿ ಚೇಂಜ್ ಮಾಡಿಸಿದ್ದದು. ಇವಾಗ ಹೋಗಿ ನೋಡ್ತೇನೆ, ಬ್ರಹ್ಮವರದಲ್ಲಿ ಅದು ಶೋರೂಮೇ ಇಲ್ಲ ಇವಾಗ. ಅದು ಬಿಟ್ಟಾಕಿ ತೊಂದರೆ ಇಲ್ಲ. ಒಂದು ಬಲ್ಬ್ ಚೇಂಜ್ ಮಾಡಿಸ್ಬೇಕು. ಇನ್ನೊಂದು ಆಕ್ಸಲರೇಟರ್ ಕೇಬಲ್ ಎಂತ ಉಂಟು ಅದು ಹೋಗಿದೆ ಅಂದರೆ ಜಸ್ಟ್ ಇವಾಗ ಸ್ಟಾರ್ಟ್ ಮಾಡಿ ಬಿಟ್ಟರೆ ಸಾಕು, ಐಡ್ಲಿಂಗ್ ಹೈ ಆಗ್ತದೆ. ಅಂದರೆ RPM ಜಾಸ್ತಿ ಇದಾಗ್ತದೆ, ಅಂದರೆ ಅದು ಎಳೆದಿಡ್ಕೊಂಡಾಗೆ ಆಗ್ತಾ ಉಂಟದು. ಸೊ ಅದು ಕೇಬಲ್ ಸಹ ಒಂದು ಚೇಂಜ್ ಮಾಡಬೇಕು. ಮೇಯ್ನ್ಲಿ 220 ಹಿಡ್ಕೊಂಡವರಿಗೆ ಬರುವಂಥ ಪ್ರಾಬ್ಲಮ್ಮು ಒಂದೇ, ಡೂಮ್ ಇದು ಬಿಚ್ಚೋದು. ಡೂಮ್ ಬಿಚ್ಚಲಿಕ್ಕೆ ಯಾರೂ ಕೇಳೋದಿಲ್ಲ ಮಾರೆ. ಅದು ಡೂಮ್ ಬಿಚ್ಚೋದೇ ಚರಪಟ್ಟೆ ಅದರಲ್ಲಿ. ಆಲ್ಮೋಸ್ಟ್ ಯಾರು ಮಾಡಲಿಕ್ಕೆ ಕೇಳಲ್ಲ, ಎಂತಕ್ಕಂದ್ರೆ ಅದು ಬಿಚ್ಚಲಿಕ್ಕೆ ಸುಮಾರು ಹೊತ್ತು ಬೇಕು. ಅವರು ಫ್ರೀಯಲ್ಲಿದ್ದರೆ ತೊಂದರೆ ಇಲ್ಲ, ಫ್ರೀಯಲ್ಲಿಲ್ಲ ಅಂದರೆ ಅಷ್ಟೊತ್ತಿಗೆ ಬಿಚ್ಚಲಿಕ್ಕೆ ಕೇಳೋದಿಲ್ಲ ಅವರು. ಮತ್ತು ಒಂದು ಅದಾಯ್ತಾ, ಕೇಳ್ತಾ ಉಂಟು ಐಡ್ಲಿಂಗ್ ಸೌಂಡು. ಒಂದು ಅದಾಯ್ತಲ್ಲ. ಎರಡನೇ ಪಾಯಿಂಟ್ ಎಂತ ಅಂದರೆ, BS6 ಮಾಡಲ್ ಯಾರೆಲ್ಲ ತಗೊಂಡಿದ್ದಾರೆ ಮೇ ಬಿಗೆ ಅವರಿಗೆಲ್ಲರಿಗೂ ಈ ಇಶ್ಯೂಸ್ ಫೇಸ್ ಆಗಿರ್ಬೋದು. ಸ್ಪೇರ್ಸ್ ಸಿಕ್ಕುವುದಿಲ್ಲ. BS6 220 ಸ್ಪೇರ್ ಸರಿಕಟ್ಟು ಸಿಗ್ತಾ ಇಲ್ಲ. ನಾನು ಆ ಕೇಬಲಿಗೋಸ್ಕರ ಅರೌಂಡ್ ಒಂದು 5-6 ಕಡೆ ಕೇಳಿ ನೋಡಿದ್ದೇನೆ. ಎಲ್ಲಿ ಸಹ ಇದರ ಸ್ಪೇರ್ಸ್ ಕರೆಕ್ಟಾಗಿ ಸಿಕ್ಕುವುದಿಲ್ಲ. 6 ಆದಮೇಲೆ ನಮ್ಮದು ಏನು ಡಿಸ್ಕಂಟಿನ್ಯೂ ಮಾಡಿದರು, ಹಾಗಾಗಿ ಸ್ಪೇರ್ಸ್ ಎಲ್ಲ ಸ್ವಲ್ಪ ಚರಪಟೆ ಆಗಲಿಕ್ಕೆ ಶುರು ಆಯಿತು. ನನಗೆ ಈ ಸ್ಪೇರ್ಸಿದು ಪ್ರಾಬ್ಲಮ್ ಬಿಟ್ಟರೆ ಮತ್ತೆ ಆಲ್ಮೋಸ್ಟ್ ನಾನಂದರೆ ಲಾಂಗ್ ಹೋಗ್ತಾ ಇದ್ದೆಲ್ಲ ಗಾಡಿಯಲ್ಲೆಲ್ಲ, ಸೊ ಯಾವುದೇ ರೀತಿಯ ಏನೇ ಇಶ್ಯೂಸ್ ಬರಲಿಲ್ಲ ಇಷ್ಟು ತನಕ. ಮೆಕ್ಯಾನಿಕಲ್ ಇಶ್ಯೂಸ್ ಆಗಲಿ ಯಾವುದೇ ರೀತಿಯದು ನನಗೆ ಆ ಥರದ್ದೆಂತ ಕಂಡು ಬರಲಿಲ್ಲ ಅಷ್ಟು ಲಾಂಗಲ್ಲೆಲ್ಲ ಹೋಗುವಾಗ ಸಹ. ಮೈಲೇಜ್ ವೈಸ್ ಆಗಿರ್ಬೋದು, ಮೈಲೇಜ್ ಮಾತ್ರ ಕೇಳೋದು ಬೇಡ, ನನಗೆ ಸೂಪರ್ ಆಗಿ ಸಿಗ್ತದೆ ಲಾಂಗಲ್ಲಿ. ಕೆಲವೊಂದು ಸಲ 40+ ಕೊಟ್ಟದ್ದು ಸಹ ಉಂಟು, 45 ತನಕ ಸಹ ಕೊಟ್ಟಿರೋದು ಸಹ ಉಂಟು. ಲ್ಯಾಟ್ರಿ ಮೈಲೇಜ್ ವೈಸ್ ನೋಡಲಿಕ್ಕೆ ಹೋಗುದಂತಾದರೆ ತೊಂದರೆ ಇಲ್ಲ ಒಂದು ರೇಂಜಿಗೆ. ಮತ್ತು ನಮ್ಮದು ಮಾಮೂಲಿ ಸಿಟಿಯಲ್ಲಿ ಸಹ ಎಲ್ಲ ಆಲ್ಮೋಸ್ಟ್ ಒಳ್ಳೆ ಮೈಲೇಜ್ ಉಂಟು. ನಾನು ಬೈಕಿದ್ದು ಆಕ್ಸೆಸರೀಸ್ ಬೇಕಂತಾದರೆ ಕೆಲವೆಲ್ಲ ಇಲ್ಲಿ ಕಾಣ್ತುಂಟಲ್ಲ, ಮಣಿಪಾಲ್ ಆಟೋ ಸೆಂಟರ್ ಅದರಲ್ಲೇ ತಗೊಳ್ಳುವಂಥದ್ದು. ಸಮಥಿಂಗ್ ಎಕ್ಸೆಟ್ರಾ ಇದೆಲ್ಲ ಎಂತೆಲ್ಲ ಉಂಟು ಕಾಣ್ತುಂಟು, ಎಲ್ಲ ಆಕ್ಸೆಸರೀಸ್ ಸಹ ನಾನು ಅಲ್ಲಿಂದಲೇ ತಗೊಂಡಿರುವಂಥದ್ದು. ಕೆಲವೊಂದು ಬಿಟ್ಟಷ್ಟೇ. ಮಣಿಪಾಲದಲ್ಲಿ ಇರೋದು ಅದೊಂದೇ ಆಕ್ಸೆಸರೀಸು ಆಲ್ಮೋಸ್ಟ್ ಸಿಗುವಂಥದ್ದು. ಈ ಇಂದುರಳ್ಳಿದು ಬ್ರಿಡ್ಜ್ ಯಾವಾಗ ಫಿನಿಶ್ ಆಗ್ತದೆ ಹೇಳಿ ಅಂತ ಗೊತ್ತಾಗೋದಿಲ್ಲ ಮಾರ. ಕಟ್ತಾನೆ ಇದ್ದಾರೆ, ವರ್ಷಗಟ್ಟಲೆ ಆಯ್ತಪ್ಪ. ಕಬ್ಬಿಣ ರಸ್ಟ್ ಹಿಡಿತ ಉಂಟು ಬಿಟ್ಟರೆ ಬ್ರಿಡ್ಜ್ ಫಿನಿಶ್ ಆಗ್ತಿಲ್ಲ.
ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದದು ಎಸ್ಟಿಮ್ ಇದೊಂದು ರಿವ್ಯೂ ಮಾಡಲಿಕ್ಕೆ ಬಾಕಿ ಉಂಟು. ಒಂದೊಂದು ಸಲ ರಿವ್ಯೂ ಮಾಡು ಅನಿಸ್ತದೆ, ಒಂದೊಂದು ಸಲ ಬೇಡ ಅನಿಸ್ತದೆ. ಯಾಕಂದರೆ ತಗೊಂಡಾದ್ಮೇಲೆ ಸುಮಾರಷ್ಟು ಚೊರಪಟಗಳೆಲ್ಲ ಆಯಿತು ನನಗೆ. ಅದು ಕಣ್ಣು ಬಿದ್ದು ಬೇರೆಯವರದ್ದು ಚೊರಪಟ್ಟೆ ಆದದ, ನನ್ನದು ಗ್ರಾಚಾರ ಸರಿ ಇಲ್ಲದೆ ಆದದ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಚೊರಪಟೆಗಳಾಗಿ ಹೋಯಿತು. ಸರಿಯಾಗಿ ಬಿದ್ದಿದೆ ಮಾತ್ರ, ಪೆಟ್ಟು ಮಾತ್ರ ಆಯಿತಾ, ಸರಿಯಾಗಿ ಬಿದ್ದಿದೆ. ಯಾಕಂದರೆ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಇವಾಗ ಯಾವುದು ಕೆಲಸಕ್ಕೆ ಹೋಗ್ತಿಲ್ಲಲ್ಲ, ನಾನು ಮನೆಯಲ್ಲೇ ಇರೋದು. ಹಾಗಾಗಿ ಅದನ್ನು ವಾಪಸ್ ಆ್ಯಸ್ ಇಟ್ ಈಸ್ ಕಂಡೀಷನ್ಗೆ ತರಿಸ್ಬೇಕಾದ್ರೆ ಚಡ್ಡಿ ಜಾರಿ ಹೋಗಿದೆ ನಂದು. ಇವಾಗ ನಾನು ಹೇಳಿದ ಶಾಪ್ ಅಂತ ಉಂಟು, ಅದು ಇಲ್ಲೇ ಎಲ್ಲೋ ಬರ್ತದೆ ಮಾರೆ. ಇಲ್ಲ ಉಂಟಲ್ಲ ಬಜಾಜ್ ಜೆನ್ಯೂನ್ ಸ್ಪೇರ್ಸ್. ಇದನ್ನೊಂದು 220 BS6 ಆಕ್ಸಿಲೇಟರ್ ಕೇಬಲ್ ಹೊಡಿತೇನೆ ಅಂದಾನೆ. ಆಕ್ಸಿಲೇಟರ್ ಕೇಬಲ್ BS6ಗೆ ಬೇರೆ ಬರ್ತದೆ, BS4ಗೆ ಬೇರೆ ಬರ್ತದೆ. BS4 ಇದು BS6ಗೆ ಆಗೋದಿಲ್ಲ. ಹೋದ ಸಲ ಅದೇ ಚೊರಪಟ್ಟೆ ಆದದ್ದು. ನಾನು ಗಣೇಶಣ್ಣನ ಹತ್ರ, ನಮ್ಮ ಪೇತ್ರೆಯಲ್ಲಿ ಮೆಕ್ಯಾನಿಕ್ ಗಣೇಶಣ್ಣ ಇದ್ದಾರೆ. ಆಲ್ಮೋಸ್ಟ್ ನಾನು ಎಲ್ಲ ಬೈಕೆಲ್ಲ ಅಲ್ಲಿಗೆ ಕೊಡೋದು, ಎಂಥ ರಿಪೇರಿಂಗ್ ಇದ್ದರೂ ಸಹ ಇವತ್ತು ಸಹ ಅಲ್ಲಿಗೆ ಕೊಡೋದು. ಮಧ್ಯಾಹ್ನ ಮೇಲೆ ಕಾಲ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಇವತ್ತು ಮಧ್ಯಾಹ್ನ ಮೇಲೆ ಒಂದು ಸಲ ಫೋನ್ ಮಾಡಿ ಅಂದಿದ್ದಾರೆ. ಇನ್ನು ಮಧ್ಯಾಹ್ನ ಮೇಲೆ ನೋಡಬೇಕಂತ ಆಗ್ತದೆ ಹೇಳಿ. ಆದರೆ ಇವತ್ತು ಚೇಂಜ್ ಆಗ್ತದೆ ಎಲ್ಲ ಅಂದರೆ ಒಂದೆರಡು ದಿನ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಚೇಂಜ್ ಮಾಡಲೇಬೇಕು. ಯಾಕಂತ ಅಂದರೆ ನೆಕ್ಸ್ಟ್ ಮಂತಲ್ಲಿ ನನಗೆ ಬ್ಯಾಂಗ್ಳೂರು ಹೋಗಬೇಕು. ಇವಾಗ 12 ಗಂಟೆಗೆ ಬೇರೆ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು. ನಮ್ಮ ಬುಟ್ಟಣ್ಣ ಬೇರೆ ಬರ್ತಾನೆ ಹೇಳಿದ್ದಾರೆ. ಆಯಿತು, ನಾವು ಅಲ್ಲಿ ಹೋಗಿದೆ. ಸೊ ಬನ್ನಿ, ಇವಾಗ ಫಸ್ಟಿಗೆ ಮನೆಗೆ ಹೋಗಿ ರೀಚ್ ಆಗ್ತೇನೆ ನಾನು. ಆಮೇಲೆ ಸಂಜೆದೆ ಅಂತಂತ ಹೇಳ್ತೇನೆ. ಪ್ಲ್ಯಾನಿಂಗ್ಸ್ ಹೋಗ್ತೇನೆ ಇಲ್ಲೋ ಹೇಳಿ ಗೊತ್ತಾಗ್ತದೆ, ನೋಡಬೇಕು.